ಪತ್ನಿಯನ್ನು ಕೊಲೆ ಮಾಡಿ ಡ್ರಾಮಾ ಮಾಡ್ತಾ ಇದ್ದ ಒಬ್ಬ ಪತಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ದಾಳೆ ಅಂತ ಕಥೆ ಕಟ್ಟಿದ್ದ. ಕೊಂದಿದ್ದು ಇವನೇನೆ. ಕರೆಂಟ್ ಶಾಕಿಂದ ಸಾವನ್ನಪ್ಪಿದ್ದಾಳೆ ಅಂತ ಕಥೆ ಕಟ್ಟಿದ್ದ. ಪೊಲೀಸರ ತನಿಖೆಯಿಂದ ಕೊಲೆ ಆರೋಪಿಯ ಬಂಧನವಾಗಿದೆ. ಈಗ ಎಲ್ಲಿ ಅಂದರೆ ಹೆಬ್ಬಗೋಡಿ ಪೊಲೀಸರು ಆರೋಪಿ ಪ್ರಶಾಂತ್ ಅನ್ನೋನನ್ನು ಬಂಧಿಸಿದ್ದಾರೆ. ಅಕ್ಟೋಬರ್ 15ನೇ ತಾರೀಕು ಪತ್ನಿ ರೇಷ್ಮಾಳನ್ನು ಕೊಲೆ ಮಾಡಿದ್ದ ಈ ಆರೋಪಿ. ಈಗ ಮೊನ್ನೆ 15ನೇ ತಾರೀಕು ಬೆಂಗಳೂರಿನ ಶಿಕಾರಿಪಾಳ್ಯದ ಓಂ ಶಕ್ತಿ ಲೇಔಟ್ನಲ್ಲಿ ನಡೆದಿದ್ದಂತಹ ಘಟನೆ. ತನ್ನ ಪತ್ನಿಯನ್ನು ಕೊಂದು ಕರೆಂಟ್ ಹೊಡೆದು ಸಾವನ್ನಪ್ಪಿದ್ದಾಳೆ ಅಂತ ಡ್ರಾಮಾ ಮಾಡಿದ್ದ ಪೊಲೀಸರಿಗೆ ಅನುಮಾನ ಬಂದಿತ್ತು. ತನಿಖೆ ಮಾಡಿದಾಗ ಬಾಯಿ ಬಿಟ್ಟಿದ್ದಾನೆ. ವಿಚಾರ ಆ್ಯಕ್ಚುಲ್ ವಿಚಾರ ಏನು ಗೊತ್ತಾ? ನಿಜಕ್ಕೂ ದೌರ್ಭಾಗ್ಯವಂತ ಯುವತಿ ಈಕೆ ರೇಷ್ಮಾ. ಯಾಕೆ ಅಂತಂದರೆ ಕತೆ ಕೇಳಬೇಕು, ಹಿಂದಿನ ಕತೆ ಎಲ್ಲ ಕೇಳಬೇಕು ನೀವು. ತನ್ನದಲ್ಲದ ತಪ್ಪಿಗೆ ಪಾಪ ನೋಡಿ, ಕೊಲೆಯಾದ ಮಹಿಳೆ ರೇಷ್ಮಾಗೆ ಈ ಹಿಂದೆನೇ ಬೇರೆ ಮದುವೆ ಆಗಿತ್ತು. ಆದರೆ ಪತಿ ಮೃತನಾದ ಬಳಿಕ 15 ವರ್ಷ ಆಯ್ತು ಗಂಡ ಸತ್ತು. ಮಗಳ ಜೊತೆ ಒಬ್ಬರೇ ವಾಸವಾಗಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ರೇಷ್ಮಾಗೆ ಈ ಪ್ರಶಾಂತ್ ಅನ್ನೋನು ಪರಿಚಯ ಆಗ್ತಾರೆ. ಸ್ನೇಹ ಪ್ರೇಮ ಎಲ್ಲ ಆಗುತ್ತೆ. 9 ತಿಂಗಳ ಹಿಂದಷ್ಟೇ ರೇಷ್ಮಾಳನ್ನು ಮದುವೆ ಆಗ್ತಾನೆ ಈ ಪ್ರಶಾಂತ್. ಮದುವೆ ಆದಮೇಲೆ ಪತ್ನಿಯ ಶೀಲದ ಬಗ್ಗೆ ಶಂಕೆ, ಪ್ರತಿನಿತ್ಯ ಗಲಾಟೆ ಮಾಡ್ತಾ ಇದ್ದಂತೆ. ಮೊನ್ನೆ ಆ ಗಲಾಟೆ ವಿಕೋಪಕ್ಕೆ ತೆರಳಿ ಕತ್ತು ಹಿಸುಕಿ ಕೊಲೆಗೈದು ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾನೆ. ಪೊಲೀಸರಿಗೆ ಅನುಮಾನ ಬಂದು ಅವ್ರದೇ ರೀತಿಯಲ್ಲಿ ಕೇಳಿದಾಗ ಕೊಲೆ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾನೆ ಪ್ರಶಾಂತ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈತನೇ ಕೊಲೆಗಾರ ಅಂತಕ್ಕಂಥ ಅನುಮಾನ ಪೊಲೀಸರಿಗೆ ಮೂಡಿದ್ದಾದ್ರೂ ಹೇಗೆ, ಏನಿದೆ ಡೀಟೇಲ್ಸ್? ಅರವಿಂದ್, ಖಂಡಿತ ಏನು ಹೆಬ್ಬಗೋಡಿ ಸಮೀಪದಲ್ಲಾಗಿರುವಂತಹ ಪ್ರಕರಣ ಇದು. ಕಳೆದ 15ನೇ ತಾರೀಕಿನಂದು ಈ ಒಂದು ಕೊಲೆ ಪ್ರಕರಣ ನಡೆದಿರುವಂತದ್ದು. ಅಂದ್ರೆ ಪತ್ನಿಯ ಶೀಲ ಶಂಕಿಸಿ ಏನ್ ರೇಷ್ಮಾ ಅಂತೇಳಿ 32 ವರ್ಷದ ಮಹಿಳೆಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ನಂತರ ಬಾತ್ರೂಮ್ ತೆಗೆದುಕೊಂಡೋಗಿ ಮೃತದೇಹನ ಅಲ್ಲಿ ಇಟ್ಟು ಹೀಟರ್ನ ಅಂದ್ರೆ ಕರೆಂಟ್ ನ ಹೀಟರ್ನ ಹಾಕಿ ಅಲ್ಲಿ ಆತ್ಮಹತ್ಯೆ ರೀತಿಯಲ್ಲಿ ಬಿಂಬಿಸಿರ್ತಾನೆ. ಜೊತೆಗೆ ಏನಂದ್ರೆ ಬಾತ್ರೂಮ್ ನ ಬಾಗಿಲನ್ನ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿರ್ತಾನೆ. ಆ ಸಮಯದಲ್ಲಿ ಮಗಳು 15 ವರ್ಷದ ಮಗಳು ಆಚೆ ಹೋಗಿದ್ದಳು. ಮನೆಗೆ ಬಂದು ನೋಡಿದಾಗ ತಾಯಿ ಒಂದು ಕರೆಂಟ್ ಶಾಕ್ ನಿಂದ ಬಿದ್ದಿದ್ದಾಳೆ ಅಂತ ಗೊತ್ತಾಗ್ತದೆ. ಮೊದಲಿಗೆ ಆಕೆ ಏನು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಡ್ತಾರೆ. ಆಸ್ಪತ್ರೆಗೆ ಹೋದ್ರಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಅಂತ ಗೊತ್ತಾಗುತ್ತದೆ. ನಂತರ ವಾಪಸ್ ಬಂದ ನಂತರ ಪೊಲೀಸರಿಗೆ ಮಗಳು ಒಂದು ಹೇಳಿಕೆಯನ್ನ ಕೊಡುವಂತದ್ದು. ಅಂದ್ರೆ ನನ್ನ ತಾಯಿ ಸತ್ತಾಗ ಈ ರೀತಿ ಒಂದು ಬಾಗಿಲನ್ನು ಹಾಕಿದ್ರು, ಅಂದ್ರೆ ಹೊರಗಡೆಯಿಂದ ಬಾಗಿಲು ಹಾಕಿರೋದ್ರಿಂದ ಅನುಮಾನ ಇದೆ ಅಂತೇಳಿ ಪೊಲೀಸರ ಮುಂದೆ ಆ ಮಗಳು ಹೇಳಿಕೆಯನ್ನ ದಾಖಲು ಮಾಡಿ ದೂರನ್ನು ಸಹ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಗಂಡನನ್ನ ವಶಕ್ಕೆ ತಗೊಂಡು ಆತನ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಅದನ್ನ ವಿಚಾರಣೆ ಮಾಡ್ಬೇಕಾದ್ರೆ ಈ ಸಂಪೂರ್ಣ ಕೊಲೆಗೆ ಶೀಲ ಶಂಕಿಸಿ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಪ್ರಶಾಂತ್ ಇದ್ದಾನೆ, ಪ್ರಶಾಂತ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಯಾವ ಕಾರಣಕ್ಕೆ ಈ ಒಂದು ಆಗಿದೆ ಮತ್ತು ಎಷ್ಟು 9 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದೆ, ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿ ಈಗ ನೀನ್ ಮದುವೆ ಆದ್ಮೇಲೆ ನಂತರ ಯಾಕೆ ಈ ರೀತಿ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಅಂಬರೀಷ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕೊನೆಗೂ ಆತ ಸಿಕ್ಕಿಬಿದ್ದಿದ್ದಾನೆ. ಈಗ 15 ವರ್ಷದಿಂದ ಗಂಡ ಇಲ್ದೇನೆ ಆಕೆ ಪಾಪ ಮಗಳ ಜೊತೆ ವಾಸ ಆಗಿದ್ದು ಹಾಗೆ ಇದ್ಬಿಟ್ಟಿದ್ದಿದ್ರೆ ಆ ಮಗಳಿಗಾದರೂ ಒಂದು ಆಸರೆ ಆಗ್ತಿತ್ತು.